ಇದು ನೋಡಿ ಈ ಸೈಡ್ ಇದೆಲ್ಲ ಇಲ್ಲಿ ಟೂ ವೀಲರ್ ಅವರು ಬಿದ್ರೆ ಇಲ್ಲಿ ಬದುಕಲಿಕ್ಕೆ ಉಂಟು. ಒಂದು ಎಲೆಕ್ಟ್ರಿಕಲ್ ಲೈನ್ ಕೊಡ್ತಾರೆ ಸರ್, ಅಂದ್ರೆ ಮ್ಯೂಸಿಕ್ ಕೇಬಲ್ ಬರ್ತದೆ ಇಲ್ಲೇ ಸರ್. ಅಲ್ಲಿ ಈ ಟ್ರಾನ್ಸ್ಫಾರ್ಮರ್ ಹೊಸ ಏನು ಆಗ್ತಾ ಇದ್ದಾರೆ, ಒಂದು 2-3 ದಿವಸ ಆಗುತ್ತೆ ಸರ್. ಅದಾದ್ಮೇಲೆ ಮಾಡ್ಕೊಡ್ತಾ ಇದ್ದಾರೆ ಅದನ್ನ, ಅದಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಅಲ್ಲ ಅದು ಕೇಬಲ್ ಎಲ್ಲಿಂದ ಹೋಗ್ತಾ ಇರೋದು? ಮ್ಯೂಸಿಕ್ ಕೇಬಲ್ ಅಂಡರ್ಗ್ರೌಂಡ್ ಅಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ ಆ ಕಡೆ ರೈಟ್ ಸೈಡ್ಗೆ. ಅಲ್ಲ ಎಲ್ಲಿಂದ ಹಾಕುದು? ಇಲ್ಲ ಇದೆಯಾ ಸರ್, ಹಳೆದು ಕಾಣ್ತಿದೆ ಸರ್ ನೋಡಿ. ಅದು ಎಲ್ಲಿ ಎಲ್ಲಿ ಕಾಣ್ತಿದೆ ಸರ್ ಮ್ಯೂಸಿಕ್ ಕೇಬಲ್. ಅದು ತೆಗೆದು ನೀರು ಹೋಗ್ತಾ ಆಗ್ತದೆ. ಈಗ ಮಂಗಳೂರು ಹೋಗ್ತಾ ಇದ್ದೇನೆ ಅಂತ ಹೇಳಿ. ಇದು ಯಾರಿಗೆ? ಕಾಂಟ್ರಾಕ್ಟರಿಗೆ? ನಾವು ಹೇಳುದು ಎಂತ ಗೊತ್ತುಂಟಾ, ಇಂಜಿನಿಯರ್ನವರೆಲ್ಲ ತಿಳ್ಕೊಂಡವರು ಅಂತೇಳಿ ನಾವು ಯೋಚನೆ ಮಾಡುದು. ಅವರು ಇದು ಬೇಜವಾಬ್ದಾರಿತನದ ಪರಮಾವಧಿ ಅಂತ. ಎರಡು ಸೈಡ್ ಮಾಡಿದ್ರು, ಪುನಃ 15 ದಿವಸ ಕ್ಲೋಸ್ ಮಾಡಬೇಕು ಬೇಡ? ಅದನ್ನ ನಾವು ಇಂಜಿನಿಯರ್ ಅಷ್ಟು ಗೊತ್ತಿಲ್ಲದಿದ್ರೆ ಕಷ್ಟ ಅಂತ. ಇದೀಗ ನೀರು ಹೋಗುವಂಥದ್ದು ಯಾಕೆ ಕ್ಲೋಸ್ ಮಾಡಿದ್ರು? ಈ ಸೈಡ್ ಇಂದ ಬರ್ತಾ ಇದೆ ಇದು ರೋಡ್. ಇದು ಕಾಂಕ್ರೀಟ್ ಇಲ್ಲಿಂದ ಮಾಡ್ತಾ ಬರ್ತಾರಲ್ಲ, ಆಚೆಯಿಂದ ಬಿಟ್ರಲ್ಲ, ಆಚೆಯಿಂದ ಟೆಂಪರರಿ ಮಾಡಿಬಿಟ್ರು, ಅಲ್ಲಿಂದ ಮಾಡಿ ಬಿಡ್ಬೋಯ್ತಲ್ಲ. ಮತ್ತೆ ಅದೇ ಸೈಡ್ ಬ್ರಿಡ್ಜ್ ಈ ಬ್ಲಾಕ್ ಕ್ಲಿಯರ್ ಮಾಡಿದ ನಂತರ ಯಾವ ಕಡೆ ಇದ್ದೀರಿ ಸಿಗೋರೆ? ಎಲ್ಲಿ ಇದು ಎಲ್ಲ ಈ ಸೈಡ್ ಎಲ್ಲ ಫಿಲ್ಅಪ್ ಮಾಡುವಂಥದ್ದು ಯಾವಾಗ ಮಾಡ್ತೀರಿ ನೋಡಿ? ರೋಡ್ ಇದು ಮಾಡುವಾಗ ನೀವು ಚರಂಡಿದ್ದು ಶುರುವಿಗೆ ಮಾಡದೆ ರೋಡ್ ಶುರುವಿಗೆ ಮಾಡಿ ಆನಂತರ ಚರಂಡಿ ಸೈಡ್ ಅಲ್ಲಿ ಬಿಟ್ಟು ಅಲ್ಲಿ ಬಿದ್ದರು ಯಾರಾದ್ರೂ ಸತ್ತರೆ ಎಂತ, ಯಾರು ಜವಾಬ್ದಾರಿ ಇವರೇ? ನೀವು ಇಷ್ಟೆಲ್ಲ ಗೊತ್ತಿದ್ದುಕೊಂಡು ಇಂಜಿನಿಯರ್ಗಳು ಈ ರೀತಿ ಮಾಡಿದ್ರೆ ಇದು ಅವೈಜ್ಞಾನಿಕ ಕಾಮಗಾರಿ ಅಂತೇಳಿ ಇದನ್ನು ಕನ್ಸಿಡರ್ ಮಾಡಿ ಇದು ಬಂದ್ ಮಾಡುವ ವ್ಯವಸ್ಥೆ ಆಗಬೇಕಾಗುತ್ತೆ. ಜನರದ್ದು ಸಮಸ್ಯೆ ಗೊತ್ತುಂಟಲ್ಲ ನೋಡಿ. ಅಲ್ಲಿ ಎದುರುಗಡೆ ಅಲ್ಲಿ ಒಂದು 10-20 ಮೀಟರ್ ನೀವು ಬಿಟ್ಟಿದ್ದೀರಿ, ಅದನ್ನು ಪುನಃ ಕಾಂಕ್ರೀಟ್ ಆಗುವಾಗ ಪುನಃ ರೋಡ್ ಬ್ಲಾಕ್ ಮಾಡಬೇಕು. ಎಷ್ಟು ಸಲ ಅಂತೇಳಿ ಜನರಿಗೆ ಉಪದ್ರ ಕೊಡುದು ಅಂತೇಳಿ ನೀವು ಅಲ್ಲ. ಇನ್ನು ಕಾಂಕ್ರೀಟ್ ಆಗುವಾಗ ಬ್ಲಾಕ್ ಮಾಡೋದು ಎಲ್ಲಿ ಹೋಗ್ತದೆ? ಅಲ್ಲಿಗ ರಾಮಭಟ್ರ ಕೆಳಗೆ ರೋಡ್ ಮೇಲೆ ಕನೆಕ್ಷನ್ ಆಗ್ತದಲ್ಲ, ಅಲ್ಲಿಗ 10 ಮೀಟರ್ನಷ್ಟು ಬಿಟ್ಟದನ್ನು ಕಾಂಕ್ರೀಟ್ ಆಗುವಾಗ ಅದನ್ನು ಕ್ಯೂರಿಂಗ್ ಆಗ್ಲಿಕ್ಕೆ ನೀವು ಬಂದ್ ಮಾಡ್ಲೇಬೇಕಲ್ಲ. ಅದು ನೋಡಿ ಈಗ ಎಷ್ಟು ದಿವಸ ಆಯ್ತು ಒಟ್ಟಿಗೆ ಅದನ್ನು ಒಂದು ಸೈಡಿಂದ ಆದ್ರೂ ಮಾಡ್ತಾ ಇದ್ದಾರೆ. ಅಲ್ಲ ಅದು ಈಗ ನೀವೇ ಒಂದು ಯೋಚನೆ ಮಾಡಿ, ಅದು ಪುನಃ ಅದನ್ನ ಹಾಕುವಾಗ ನೀವು ಇದು ಯಾವ್ದು ರೋಡ್ ಕ್ಲೋಸ್ ಮಾಡಬೇಕಾ ಬೇಡುವ? ಪುನಃ 15 ದಿವಸ 20 ದಿವಸ ಅಂತ ಹೇಳಿ ಅಲ್ಲ ಒಂದು ಸೈಡಲ್ಲಿ ಒಂದು ಸೈಡಲ್ಲಿ ಈಗ ಹಾಕ್ಲಿಕ್ಕೆ ಅಲ್ಲಿ ಹಾಕ್ಲೇ ಇಲ್ಲಲ್ಲ. ಈಗ ಥ್ರೂ ಔಟ್ ಇದನ್ನೇ ಹಾಕ್ತಾ ಇದ್ರೆ ಅಲ್ಲಿ ಒಂದು ಸಮಸ್ಯೆ ಮುಗಿತಿತ್ತು ಅಂತ. ಅದು ಸ್ವಲ್ಪ ಎಂತ ಗೊತ್ತುಂಟಾ, ನೀವು ಇಂಜಿನಿಯರ್ಗಳು ಸ್ವಲ್ಪ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡೋದಿದ್ರೆ ಇದು ಸಮಸ್ಯೆ ಆಗೋದು ಹೀಗೆ ಅಂತ. ಮತ್ತೆ ಎಲ್ಲರೂ ಹೇಳುದು, ಬಾಕಿಯವರನ್ನು ಯಾರನ್ನು ಹೇಳುವುದಿಲ್ಲ, ಇಂಜಿನಿಯರ್ ಯಾರು ಅವರು ಏನು ಮಾಡಿದ್ದು ಅಂತ ಹೇಳಿ ಕೇಳುದು ಅಂತ. ಅದು ಈ ಕಡೆ ಈ ಸೈಡ್ ಯಾವುದು ರೋಡಿನ ಸೈಡ್ ಇದ್ದು ಚರಂಡಿ ಉಂಟಲ್ಲ, ಅದನ್ನಾದ್ರೂ ಫಿಲ್ಅಪ್ ಮಾಡಿ. ಇನ್ನು ಹೋಗ್ಲಿಕ್ಕೆ ಅಲ್ಲಿ ಸ್ಕೂಟರ್ ಅಲ್ಲಿ ಬಿದ್ರೆ ಸಾಯುವ ವ್ಯವಹಾರ ಅಂತ ಇದು. ಇದು ಸುಮ್ಮನೆ ಜನಗಳು ರೊಚ್ಚಿಗೇಳುವ ಮೊದಲು ಇದನ್ನು ಸರಿ ಮಾಡುವುದು ಒಳ್ಳೇದು ಇಂಜಿನಿಯರ್. ಅದನ್ನ ಆಚೆದ್ದು ಕೂಡ ಒಂದು ಸೈಡ್ ಅಲ್ಲಿ ಹೋಗುವಾಗೆ ಮಾಡಿ, ಒಂದು ಕ್ಲಿಯರ್ ಇಮಿಡಿಯೇಟ್ ಮಾಡಿ ಅಂತ. ಇದೀಗ ಕಾಂಟ್ರಾಕ್ಟ್ ಯಾರಿಗೆ ಈ ರೋಡ್ ಇದು ಫುಲ್ಲ? ಅವರು ಸಬ್ಬು ಕೊಟ್ಟಿದ್ದಾರೆ, ಅವರೇ ಮಾಡ್ತಾ ಇದ್ದಾರೆ ನೋಡಿ. ಅವರನ್ನು ಸ್ವಲ್ಪ ಕರೆಸಿ ಅದನ್ನು ಇಮಿಡಿಯೇಟ್ ಮಾಡುವಾಗೆ ನೋಡಿ. ಅದು ಆ ಸೈಡ್ ಇದೆಲ್ಲ ಫಿಲ್ಅಪ್ ಮಾಡಿ, ಅದಕ್ಕೆ ಇನ್ನು ಕಾಯಬೇಡಿ ಅಂತ. ರಸ್ತೆ ಅದು ಈ ಸೈಡಿಗೆ ಹೋದ್ರೆ ಇನ್ನು ಕೆಳಗೆ ಬೀಳುವ ವ್ಯವಹಾರ ಅಂತ. ಒಂದು 4-5 ದಿವಸದ ಒಳಗೆ ಮಾಡದಿದ್ರೆ ನಾವು ಪುನಃ ಇದನ್ನು ರಸ್ತೆ ತಡೆ ಮಾಡಿ ಇದು ಅಂತೇಳಿ ಆಯ್ತಾಯ್ತು. ಇನ್ನು ನೀವು ಸುಮ್ಮನೆ ಸಮಸ್ಯೆ ಸೃಷ್ಟಿ ಮಾಡಿಕೊಳ್ಬೇಡಿ ಅಂತೇಳಿ. ಯಾವುದು ಮುಂದೆ ಯಾವ ಕಾಮಗಾರಿ ಮಾಡುದಿದ್ರು ಅದಕ್ಕೆ ಎಂಥದ್ದು ಮೊದಲು ಯಾವುದು ಮಾಡಬೇಕು ಮತ್ತೆ ಯಾವುದು ಮಾಡಬೇಕು ಅನ್ನುವಂಥದ್ದು ನಿಮ್ಮ ಇವರಿಗೆ ಗೊತ್ತು ಬೇಕು ಅಂತ. ಕಾಂಟ್ರಾಕ್ಟ್ ಅವರಿಗೂ ಕೂಡ ಗೊತ್ತಾಗುದಿಲ್ವಾ? ಫಸ್ಟಿಗೆ ಡ್ರೈನೇಜ್ ಮಾಡಬೇಕಾ ಬೇಡವಾ? ಇದು ಕಾಂಕ್ರೀಟ್ ಆದ ನಂತರ ಪುನಃ ಇನ್ನು ಡ್ರೈನೇಜ್ ಮಾಡುದು, ನೀರು ಹೋಗ್ಲಿಕ್ಕೆ ಅಲ್ಲಿ ಜಾಗ ಇಲ್ಲ ನೋಡಿ. ಸ್ವಲ್ಪ ಅವರಿಗೆ ಎಂತ ಗೊತ್ತುಂಟಾ, ಅವರು ಇಂಜಿನಿಯರ್ನವರದ್ದು ಸ್ವಲ್ಪ ತಪ್ಪು ಇದರಲ್ಲಿ. ಒಂದು ಡ್ರೈನೇಜ್ ಫಸ್ಟಿಗೆ ಮಾಡಿ ಆಮೇಲೆ ರೋಡ್ ಮಾಡುದು ಬಿಟ್ಟು ಈಗ
ಹೌದು, ಆ ಸೈಡ್ ಇದು ನೋಡಿ, ಈ ಸೈಡ್ ಈಗ ಕೇಬಲ್ ಹಾಕಬೇಕು ಅಂತ ಹೇಳಿ ಅದು ಸೈಡ್ ಅಲ್ಲಿ ಬಿಟ್ಟಿದ್ದಾರೆ ನಿಮ್ಮ ಕಾಂಕ್ರೀಟ್ ರೋಡ್ ಇದು. ಅದರಲ್ಲಿ ಈ ಬ್ರಿಡ್ಜ್ ಹತ್ರ ನೋಡಿ, ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಎರಡೂ ಸೈಡ್ ಹಂಗೆ ಆಗಿದೆ ಅಂತ. ಅದಲ್ಲ, ಫಸ್ಟ್ ಇದು ಮಾಡ್ಬೇಕಲ್ಲ ಶೆಟ್ರೆ. ಹೌದು, ಬ್ರಿಡ್ಜ್ ಇದ್ದು ಈ ಅಲ್ಲ ನಾವು ನೀವು ಅದು ಅಲ್ಲ, ಅದು ಈಗ ನೋಡಿ ಎದುರುಗಡೆ ಯಾವ್ದು ಈಗ ಒಂದು ಮೋರಿ ಆಗ್ತಾ ಇದೆ ಅಲ್ವಾ, ಅದು ಫಸ್ಟಿಗೆ ಮಾಡ್ತಾ ಇದ್ರೆ ಈ ಸಮಸ್ಯೆ ಇರ್ಲಿಲ್ಲಲ್ಲ. ಯಾವ್ದು ಮಾಡುದಿಲ್ಲ ಅಂತ ಅದಲ್ಲ, ಮತ್ತೆ ಪುನಃ ಈಗ ಯಾಕೆ ಶುರು ಮಾಡಿದ್ದು? ಅಲ್ಲ, ಇದು ಜನರಿಗೆ ಸಮಸ್ಯೆ ಆಗಿದೆ ಶೆಟ್ರೆ. ಎಂತ ಗೊತ್ತುಂಟು, ಒಂದು ನೋಡಿ ಇದಕ್ಕಿಂತ ಪುನಃ ಒಂದು 50 ಮೀಟರ್ ಹೋಗುವಾಗ ಅಲ್ಲಿ ಒಂದು 10 ಮೀಟರ್ ಅಷ್ಟು ಅದು ಬಾಕಿ ಆಗಿದೆ. ಇದೀಗ ಅದು ಅಲ್ಲ, ನೀವು ಮಾಡುದು ಸರಿ. ಅಲ್ಲ, ಅದು ಎಂತ ಓಪನ್ ಮಾಡಿದ್ರು ಮುಂದೆ ಅಲ್ಲಿ ಕಾಂಕ್ರೀಟ್ ಆಗುವಾಗ ಪುನಃ 15 ದಿವಸ ಬಂದ್ ಮಾಡ್ಬೇಕು ಬೇಡ? ಈಗ ಥ್ರೂ ಔಟ್ ನೀವು ಹಾಕ್ತಾ ಇದ್ರೆ ಈ ಸಮಸ್ಯೆ ಇರ್ಲಿಲ್ಲ, ಹೇಗೋ 15 ದಿವಸ ಕ್ಲೋಸ್ ಮಾಡ್ತಾ ಇದ್ದೀರಿ. ಇದು ಯಾವ್ದು ಈ ಬ್ರಿಡ್ಜ್ ಕೂಡ ಅವತ್ತೇ ಶುರು ಮಾಡ್ತಾ ಇದ್ರೆ, ಈಗ ಆಗ್ತಾ ಇರುವ ಮೋರಿ ಕೂಡ ಅವತ್ತೇ ಆಡ್ತಿದ್ರೆ ಒಂದೇ ಸತಿ ಆಗ್ತಿತ್ತು ಅಂತ. ಜನಗಳಿಗೆ ಭಾರಿ ಸಮಸ್ಯೆ ಆಗಿದೆ ಅಂತ ಜಟ್ರೆ. ಕಲ್ಲಡ್ಕಕ್ಕೆ ಮತ್ತು ಇದಕ್ಕೆ ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ಆಗ್ತದ? ಅಲ್ಲ, ಅಲ್ಲಿದ್ದು ಅದು ಬಿಡಿ, ಅದು ಅದೇ ನಾನು ನೋಡಿ ಮೊನ್ನೆವರೆಗೆ ಈಗ ಒಂದು 4-5 ದಿವಸದಲ್ಲಿ ಮಳೆ ಬಿಟ್ರೆ, ಇದಕ್ಕಿಂತ ಮೊದಲು ಮಳೆ ಬಿಟ್ಟೇ ಇತ್ತು. ನೀವು ಸ್ವಲ್ಪ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಇದು ಸಮಸ್ಯೆ ಇರ್ಲಿಲ್ಲ, ಬೇಗ ಆಗ್ತಿತ್ತು ಅಂತ. ಸೈಡಿಗೆಲ್ಲ ಮಾಡ ಈಗಿನ ಟೆಕ್ನಾಲಜಿಯಲ್ಲಿ ಎಂತದ್ದು ಸಮಸ್ಯೆ. ಆ ಸೈಡಿಗೆ ಎಂತ ಶೆಟ್ರೆ, ಆ ಸೈಡಿಗೆ ಯಾವ್ದಕ್ಕೆ ಈಗ ಕಾಂಕ್ರೀಟ್ ಆಗಿದ ಸೈಡಿಗೆ ಇಮಿಡಿಯೇಟ್ ಆಗಿ ಆ ಮಣ್ಣು ಹಾಕೋದು ಎಂತ ಹಾಕೋದು ಉಂಟು ಅದು ಮಾಡಿ ಮುಗಿಸ್ಬೇಕು. ಇನ್ನು ಎಂತ ಗೊತ್ತುಂಟಾ, ಇನ್ನು 4-5 ದಿವಸ ಅಂತೇಳಿ ಹೋದ್ರೆ ಪುನಃ ಇಲ್ಲಿ ರೋಡು ಬ್ಲಾಕ್ ಮಾಡಿದ್ದು ಅದು ಇಮಿಡಿಯೇಟ್ ಮಾಡಿಬಿಡಿ. ಮತ್ತೊಂದು ಅದು ಪೀಸ್ ಮತ್ತು ಇದು ಯಾವುದು ನಿಮ್ಮ ಈಗ ಆಗುವಂತದ್ದು ಯಾವುದು ಮೋರಿ ಉಂಟಲ್ಲ, ಅದು ಕೂಡ ಇಮಿಡಿಯೇಟ್ ಒಂದೇ ಸಲ ಮಾಡಿ. ಇನ್ನು ಅರ್ಧ ಮಾಡಿ ಅರ್ಧ ಓಪನ್ ಮಾಡುದು. ಆಗ್ತಾ ಇದ್ದಾರೆ ಅಲ್ಲ, ಎಂತ ಗೊತ್ತುಂಟಾ, ಈಗ ಮೊನ್ನೆ ಅಲ್ಲಿ ಡೈವರ್ಷನ್ ಮಾಡಿ ರೋಡ್ ಬಿಟ್ಟಿದೆ. ನಿಮಗೆ ಇದನ್ನು ಕ್ಲಿಯರ್ ಮಾಡಿದ್ದು ಆದ ನಂತರವೇ ಓಪನ್ ಮಾಡಬಹುದಿತ್ತು ಅಂತ ಹೇಳಿ ಅರ್ಧ ಇಲ್ಲಿ ಅಲ್ಲಿವರೆಗೆ ಬರುದು, ಅಲ್ಲಿಂದ ಪುನಃ ತಿರುಗಿ ಹೋಗುವ ಯೋಟ ಆಗ್ತದೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಎಡೆಯಲ್ಲಿ ಒಂದೇ ಸಲ ಆಗದೆ ಭಾರಿ ಕಿರಿಕಿರಿ ಆಗಿದೆ ಅಂತ. ಆಯ್ತು ಆಯ್ತು, ಆ ಸೈಡ್ ಇದು ನಾಳೆ ಹಾಕಿಬಿಡಿ ಬಿದ್ದು ಏನಾಗುದು. ಇವತ್ತು ನಡೀತಾ ಇರತಕ್ಕಂತ ಅವೈಜ್ಞಾನಿಕ ಮಾದರಿಯ ಕಾಮಗಾರಿಯ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಆಕ್ರೋಶ ಇವತ್ತು ವ್ಯಕ್ತ ಆಗಿದೆ. ಇಂಜಿನಿಯರ್ಗಳು ಕೂಡ ಯಾವುದು ಆರಂಭದಲ್ಲಿ ಮಾಡಬೇಕು ಅದನ್ನು ಬಿಟ್ಟು ಕಾಂಕ್ರೀಟ್ ರೋಡ್ ಆದ ನಂತರ ಡ್ರೈನೇಜ್ ಮಾಡುವಂಥದ್ದು, ಅಲ್ಲಿ ಆ ಕಾಂಕ್ರೀಟಿನ ಸೈಡಲ್ಲಿ ಮತ್ತೆ ಕೇಬಲನ್ನು ಮತ್ತೆ ಕಾಮಗಾರಿ ಆಗಿರ ಕಾಂಕ್ರೀಟ್ನ ನಂತರ ಹಾಕುವಂಥದ್ದು, ಈ ರೀತಿಯ ಕೆಲವೊಂದು ಎಡವಟ್ಟಿನಿಂದಾಗಿ ಇವತ್ತು ಸಾರ್ವಜನಿಕರ ರಸ್ತೆ ಸಂಚಾರಕ್ಕೆ ಇವತ್ತು ಬಹಳಷ್ಟು ಸಮಸ್ಯೆಗಳು ಉದ್ಭವಿಸಿರುವಂಥ ಹಿನ್ನೆಲೆಯಲ್ಲಿ ನಾವು ಇವತ್ತು ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಇವತ್ತು ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂಥ ಗುತ್ತಿಗೆದಾರರನ್ನು ಕೂಡ ಇವತ್ತು ಮಾತಾಡಿದ್ದೇವೆ. ಆದಷ್ಟು ಶೀಘ್ರದಲ್ಲಿ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ಮುಂದಿನ ದಿವಸಗಳಲ್ಲಿ ಇಂಜಿನಿಯರ್ಗಳು ಎಲ್ಲರೂ ಕೂಡ ಅವೈಜ್ಞಾನಿಕವಾಗಿರತಕ್ಕಂಥ ವ್ಯವಸ್ಥೆಯನ್ನು ಬಿಟ್ಟು
ಆ ವ್ಯವಸ್ಥೆ ಆ ಭಾಗದಲ್ಲಿ ಯಾವ ರೀತಿಯ ಕಾಮಗಾರಿಗಳನ್ನ ಮಾಡಬೇಕು ಅನ್ನತಕ್ಕಂಥ ಆರಂಭದಲ್ಲಿ ಅವರು ಎಲ್ಲ ಕೆಲಸ ಕಾರ್ಯವನ್ನು ನಿರ್ವಹಿಸಿದರೆ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗಲಿಕ್ಕೆ ಸಾಧ್ಯ ಇಲ್ಲ. ಗುತ್ತಿಗೆದಾರರನ್ನು ಕೂಡ ಸಂಪರ್ಕ ಮಾಡಿದ್ದೇವೆ. ನಾಳೆಯಿಂದ ಆ ಕಾಂಕ್ರೀಟಿನ ಸೈಡಿಗೆ ಮಣ್ಣು ಹಾಕುವತಕ್ಕಂಥ ವ್ಯವಸ್ಥೆಯನ್ನು ನಾಳೆಯೇ ಮಾಡಿ ಮುಗಿಸ್ತೇವೆ ಅನ್ನತಕ್ಕಂಥ ವಿಚಾರವನ್ನು ನಮ್ಮ ಜೊತೆಗೆ ತಿಳಿಸಿದ್ದಾರೆ. ಇವತ್ತು ಇಂಜಿನಿಯರ್ ಕೂಡ ಇದನ್ನ ಈ ಕಾಮಗಾರಿಗೆ ವೇಗವನ್ನು ಹೆಚ್ಚಿಸುವಂಥ ದೃಷ್ಟಿಕೋನದಿಂದ ರಾತ್ರಿಯೂ ಕೂಡ ಕಾಮಗಾರಿಯನ್ನ ಮಾಡಿ ತಕ್ಷಣ ಮುಗಿಸ್ತೇವೆ ಅನ್ನತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಈ ಸಮಸ್ಯೆಗಳು ಪರಿಹಾರ ಆಗಬೇಕು. ಈ ತಾಲೂಕು ಮತ್ತೆ ಅಭಿವೃದ್ಧಿಯನ್ನ ಕಾಣಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಇಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರು ಒಂದಷ್ಟು ಅವರ ಕೆಲಸ ಕಾರ್ಯಗಳಿಗೆ ವೇಗವನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀನಿ. ಆ ಟೈಮಲ್ಲಿ ಯಾಕೆ ಅದೇ ಈಗ ಅವರು ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾರೆ. ಯಾರು ಗುತ್ತಿಗೆದಾರರ ವಿಜಯಾನಂದ ಶೆಟ್ಟರೊಟ್ಟಿಗೆ ಮಾತಾಡಿದಾಗ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾರೆ. ಇಂಜಿನಿಯರ್ಗಳು ಮಾತಾಡುವಾಗ ಅವರು ಕೂಡ ಬೇರೆ ಬೇರೆ ಅವರ ಸಮಸ್ಯೆಗಳನ್ನ ಹೇಳ್ತಾರೆ. ಇಬ್ಬರ ಜೊತೆಗೂ ಕೂಡ ಹೊಂದಾಣಿಕೆ ಇಲ್ವಾ ಅನ್ನುವಂಥ ವ್ಯವಸ್ಥೆ ಇವತ್ತಿನ ಈ ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ನಮಗೆ ವ್ಯಕ್ತ ಆಗ್ತಾ ಇದೆ. ಅದಕ್ಕೋಸ್ಕರ ಇಂಜಿನಿಯರ್ ಮತ್ತು ಗುತ್ತಿಗೆದಾರರು ಒಟ್ಟಿಗೆ ನಿಂತು ಇದನ್ನ ಈ ಅವ್ಯವಸ್ಥೆಯನ್ನ ಪರಿಹರಿಸತಕ್ಕಂಥ ವ್ಯವಸ್ಥೆಯನ್ನ ಶೀಘ್ರದಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ಮಾತ್ರ ಈ ಕ್ಷೇತ್ರದ ಜನತೆಯ ಪರವಾಗಿ ಅವರಲ್ಲಿ ನಾನು ಹೇಳಿಕೊಂಡಿದ್ದೆ. ಶಾಸಕರು ಏನಾದರೂ ಗೊತ್ತಿಲ್ಲ, ಶಾಸಕರು ಅವರ ಕೆಲಸವನ್ನ ಅವರು ಮಾಡಬೇಕು. ಇವತ್ತು ಕಾಮಗಾರಿಗೆ ವೇಗವನ್ನ ಕೊಡುವಂತ ಮತ್ತು ಇಂಜಿನಿಯರ್ಗಳ ಮುಖಾಂತರ ಸಮರ್ಪಕವಾಗಿ ಅದನ್ನ ಆ ಕಾಮಗಾರಿಯ ಬಗ್ಗೆ ಮೊದಲೇ ಇಂಜಿನಿಯರ್ ಯಾವ ರೀತಿ ಅದನ್ನು ಎಸ್ಟಿಮೇಟ್ ಮಾಡಬೇಕು ಅದನ್ನು ಮಾಡುವಂತ ವ್ಯವಸ್ಥೆಗೆ ಒಂದಷ್ಟು ಅವರು ಕೂಡ ಒತ್ತಡವನ್ನ ಹಾಕಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತೇನೆ. ಸರ್, ಗಡುವು ಏನಾದ್ರು ಕೊಟ್ಟಿದ್ದೀರಾ? ಅಂದ್ರೆ ವಾಟ್ ನೆಕ್ಸ್ಟ್? ತಕ್ಷಣ ಈಗಾಗಲೇ ಆಗಿರತಕ್ಕಂಥ ಕಾಮಗಾರಿಯ ಕಾಂಕ್ರೀಟಿನ ಸೈಡಿಗೆ 2 ಸೈಡಿಗೆ ಕೂಡ ಮಣ್ಣನ್ನು ಹಾಕಿ ಮುಚ್ಚಬೇಕು ಅನ್ನುವಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಅವರ ಜೊತೆಗೆ ಹೇಳಿದ್ದಾರೆ. ಅವರ ಅಸಿಸ್ಟೆಂಟ್ ಇಲ್ಲಿದ್ದಾರೆ ಮಹಾದೇವ್ ಅವರು ನಾಳೆಯಿಂದ ಆರಂಭ ಮಾಡಿ ನಾಳೆ ಸಂಜೆ ಒಳಗೆ ಅದನ್ನ ಮುಗಿಸ್ತೇವೆ ಅನ್ನತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅದನ್ನ ಅವರು ಪಾಲನೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ.